ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಮನೆಯ ಮುಂದೆ ತೆರಳುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಬೀದಿ ನಾಯಿಗಳು ಎರಗಿ ಗಂಭೀರ ಗಾಯಗೊಳಿಸಿರುವ ಘಟನೆ ನಡೆದಿದೆ. ಪಟ್ಟಣದ ಬಾಗೇಗೌಡ ಲೇಔಟ್ನಲ್ಲಿ ಮನೆಯ ಮುಂಭಾಗದ ಗೇಟ್ ಬಳಿ ಆಟವಾಡುತ್ತಿದ್ದ 3 ವರ್ಷದ ಮಯಾಂಕ್ನ ತೊಡೆಯ ಭಾಗಕ್ಕೆ ಗಂಭೀರವಾಗಿ ಕಚ್ಚಿದ್ದು, ಈ ವೇಳೆ ಕಿರುಚಾಡುತ್ತಿದ್ದ ಮಗುವನ್ನು ಕಂಡ ಪೋಷಕರು ಕೂಡಲೇ ನಾಯಿಯನ್ನು ಓಡಿಸಿದ್ದಾರೆ. ಇದೇ ನಾಯಿ ಸ್ವಲ್ಪ ದೂರದಲ್ಲೇ BGS ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿ ಗಾನವಿಯ 2 ಕಾಲಿಗೆ ಕಚ್ಚಿದೆ. ಈ ವೇಳೆ ಪ್ರಾಣ ರಕ್ಷಣೆಗಾಗಿ ಶೂ ಕಾಲಿನಿಂದ ಒದ್ದರು ಬೀದಿ ನಾಯಿಗಳು ಮತ್ತಷ್ಟು ರುಚಿಗೆದ್ದು ಕಚ್ಚಿವೆ. ಇದರಿಂದ ಇಬ್ಬರಿಗೂ ಗಂಭೀರ ಗಾಯವಾಗಿದ್ದು, ಸ್ಥಳೀಯರು ಹಾಗೂ ಪೋಷಕರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಮಾಗಡಿ ಶರತ್ ಬಾಗೇಗೌಡ ಲೇಔಟಲ್ಲಿ ವಾಸವಾಗಿದ್ದೇವೆ. ನಮ್ಮ ಮಕ್ಕಳು ಇಲ್ಲಿ ಈ ಏರಿಯಾದ ಈ ರೋಡಲ್ಲಿ ಒಂದು 25ರಿಂದ 30 ಜನ ಮಕ್ಕಳಿದ್ದಾರೆ. ನಾಯಿ ಏನು ಮಾಡೈತೆ, ಈಗ ಸಂಜೆ 4 ಗಂಟೆಯಲ್ಲಿ ಬಂದು ನನ್ನ ಮಗ ಇಲ್ಲೇ ಆಟ ಆಡ್ತಾರೆ, ಮನೆ ಒಳಗಡೆನೇ ಇದ್ದಾಗ ಗೇಟ್ ಒಳಗಡೆ ಬಂದು ನಾಯಿ ಬಂದು ಕಚ್ಚಿ ಇಲ್ಲಿ ಪಕ್ಕದ ರೋಡ್ಗೆ ಹೋಗಿ ನಾವೆಲ್ಲ ಅಟ್ಟಾಡ್ಸಿದ್ಕೆ ಪಕ್ಕದ ರೋಡ್ಗೆ ಹೋಗಿ ಅಲ್ಲಿ ಒಂದು 2-3 ಜನ ಕಚ್ಚಿದೆ. ಮತ್ತು ಇಲ್ಲಿ ನಮ್ಮ ಮನೆ ಮುಂದೆನೇ ಹೋಟೆಲ್ ಲೋಕೇಶ್ ಅವ್ರ ಮಗಳಿಗೆ BGS ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಮಗಳು. ಅವಳು ಮುಗಿಸ್ಕೊಂಬರ್ಬೇಕಾದ್ರೆ ಆ ನಾಯಿ ಬಂದು ಅವಳಿಗೂ ಕಚ್ಚಿದೆ, ತುಂಬ ಗಾಯ ಆಗೈತೆ ಅವಳಿಗೆ. ಇವನೇ ನನ್ನ ಮಗ ಫಸ್ಟ್ ಇವನಿಗೆ ಕಚ್ಚಿದ್ದು. ಈ ಥರ ಎಲ್ಲ ಕಚ್ತಾ ಇದ್ದರೆ ಮಕ್ಳುಗಳು ಹೊರಗಡೆ ಬರೋಕ್ಕೂ ತುಂಬ ಹೆದರುತ್ತಾ ಇದ್ದಾರೆ. ನಾವು ಒಬ್ಬೊಬ್ಬರೇ ಓಡಾಡೋಕ್ಕೂ ತುಂಬ ಭಯ ಆಗ್ತಾ ಇದೆ. ಏರಿಯಾದಲ್ಲಿ ತುಂಬ ನಾಯಿಗಳಿದ್ದಾವೆ, ಒಂದು 25ರಿಂದ 30 ನಾಯಿಗಳೇ ಇದ್ದಾವೆ. ಬಂದು ನಾವು ಕೌನ್ಸಿಲರ್ಗೆ ಎಲ್ಲರಿಗೂ ಮುನ್ಸಿಪಲ್ಗೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ಏನೋ ಹೇಳ್ತಾರೆ, ನಾವು ಆ ಥರ ನಾಯಿಗಳನ್ನೆಲ್ಲ ಹಿಡಿಯೋಂಗಿಲ್ಲ, ಹಂಗೆ ಹಿಂಗೆ ಆ ಥರ ಆದೇಶ ಆಗೈತೆ ಅದು ಇದು ಅಂತೆಲ್ಲ ಅವ್ರು ಏನೇನೋ ಹೇಳ್ತಾ ಇದ್ದಾರೆ. ಈ ಥರ ಆದರೆ ನಾವೇನು ಮಾಡೋದು, ಮುಂದೆ ಓಡಾಡೋದು ಹೆಂಗೆ, ಮನೆಯಿಂದ ಆಚೆ ಬರೋದು ಹೆಂಗೆ? ಮಕ್ಳುಗಳು ಓಡಾಡೋಕ್ಕೂ ತುಂಬ ಹೆದರ್ಕೋತಾ ಇದ್ದಾರೆ, ಪಕ್ಕದ ಮನೆಗೆ ಹೋಗೋಕ್ಕೂ ತುಂಬ ಭಯ ಪಡ್ತಾ ಇದ್ದಾರೆ. ಅವಳಿಗೆ ಸಂಜೆ ಕಾಲೇಜ್ ಮುಗಿಸ್ಕೊಂಬರೋ ಟೈಮಲ್ಲಿ ನಾಯಿ ಕಚ್ಚಿ ತುಂಬ ಗಾಯ ಮಾಡಿದೆ. ಈಗ ನೀವು ಬಂದು ಏನಾರು ವ್ಯವಸ್ಥೆ ಮಾಡಿಕೊಡ್ಲೇಬೇಕು ದಯವಿಟ್ಟು. ಇವತ್ತು ನಮ್ಮ ಏರಿಯಾಗಾಗದೆ, ನಾಳೆ ಇನ್ನೊಂದು ಏರಿಯಾಗೆ ಆಗ್ಬೋದು. ದಯವಿಟ್ಟು ಏನಾರ ಇದಕ್ಕೆ ಸಹಾಯ ಮಾಡಿ ಅಂತ ನಿಮ್ಮನ್ನೆಲ್ಲ ಕಳಕಳಿಯಾಗಿ ಕೇಳ್ಕೊತಿದ್ದೀವಿ.